Okay dear students, now we will discuss one more chapter that is carries for 3 marks. Differentiation ಅಲ್ಲಿ ನಿಮಗೆ 3 ಮಾರ್ಕ್ಸ್ ಇಂದ 2 ಕ್ವೆಶ್ಚನ್ ಇರ್ತದೆ. ಅದರಲ್ಲಿ ನೀವು ಒಂದು ಕ್ವೆಶ್ಚನ್ ಅಟೆಂಡ್ ಮಾಡಿದ್ರೆ ಸಾಕು. ಈ ಪಾಯಿಂಟ್ ಅಲ್ಲಿ ನಾವು ಫೋಕಸ್ ಮಾಡಬೇಕಾಗಿರೋದು ರೋಲ್ಸ್ ಥಿಯರಮ್ ಮತ್ತೆ ಮೀನ್ ವ್ಯಾಲ್ಯೂ ಥಿಯರಮ್ ಎರಡನ್ನ ಫೋಕಸ್ ಮಾಡೋಣ. ಇವೆರಡರಲ್ಲಿ ಒಂದು ನೀವು ಪಕ್ಕಾ ಆಗೋದ್ರೆ ನಿಮಗೆ 3 ಮಾರ್ಕ್ಸ್ ನಿಮ್ಮ ಹ್ಯಾಂಡಲ್ಲಿ ಇರ್ತದೆ. ಏನಪ್ಪ ರೋಲ್ಸ್ ಥಿಯರಮ್ ಹೇಳುತ್ತೆ, ವಾಟ್ ಈಸ್ ಮೀನ್ ವ್ಯಾಲ್ಯೂ ಥಿಯರಮ್, ಇವೆರಡಕ್ಕೂ ಕೂಡ ಸೇಮ್ ಪ್ರೊಸೀಜರ್ ಫಾಲೋ ಆಗುತ್ತೆ. ಲಾಸ್ಟ್ ಸ್ಟೆಪ್ಪಲ್ಲಿ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಏನೇನು ಸ್ಟೆಪ್ಸ್ ಫಾಲೋ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಶೋ ಒಂದು ಫಂಕ್ಷನ್ ಕೊಟ್ಟಿರ್ತಾರೆ. ಈ ಫಂಕ್ಷನ್ಗೆ ಇಂಟರ್ವಲ್ಸ್ ಕೊಟ್ಟಿರ್ತಾರೆ, ಒಂದು ಇಂಟರ್ವಲ್ ಕೊಟ್ಟಿರ್ತಾರೆ ಎ ಮತ್ತು ಬಿ ಪಾಯಿಂಟ್ ಅಂತೇಳಿ. ಈ ಫಂಕ್ಷನ್ನ ನಾವು ಫಸ್ಟ್ ಕಂಟಿನ್ಯೂಯಸ್ ಅಂತ ಹೇಳಬೇಕು, ಆ್ಯಂಡ್ ದೆನ್ ಸೆಕೆಂಡ್ ಈ ಫಂಕ್ಷನನ್ನು ನಾವು ಡಿಫ್ರೆನ್ಷಿಯಬಲ್ ಅಂತ ಹೇಳಬೇಕು. ಈ ಫಂಕ್ಷನ್ ಕಂಟಿನ್ಯೂಯಸ್ ಆಗಿ ಡಿಫ್ರೆನ್ಷಿಯಬಲ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಫ್ ಆಫ್ ಎ ಮತ್ತು ಎಫ್ ಆಫ್ ಬಿ. ಒಂದು ಸತಿ ಎ ಇಂಟರ್ವಲ್ನ ಕೊಡಬೇಕು ವ್ಯಾಲ್ಯೂನ, ಮತ್ತು ಬಿ ಇಂಟರ್ವಲ್ ವ್ಯಾಲ್ಯೂನ ಕೊಡಬೇಕಾಗುತ್ತೆ. ಈ ಎರಡು ವ್ಯಾಲ್ಯೂಸ್ ಈಕ್ವಲ್ ಆಯಿತು ಅಂದರೆ ಸಿ ಅಂತಕ್ಕಂಥ ಒಂದು ವೇರಿಯೇಬಲ್ ನಮಗೆ ಎಕ್ಸಿಸ್ಟ್ ಆಗುತ್ತೆ, ಸಿ ಅಂತಕ್ಕಂಥ ಒಂದು ವ್ಯಾಲ್ಯೂ ಎಕ್ಸಿಸ್ಟ್ ಆಗುತ್ತೆ. ದೇರ್ ಎಕ್ಸಿಸ್ಟ್ ಅ ಸಿ. ಹೆಂಗಿರುತ್ತೆ ಗೊತ್ತಾ ಇದು, ದೇರ್ ಎಕ್ಸಿಸ್ಟ್ ವಾಟ್ ಸಿ. ಈ ಸಿ ವ್ಯಾಲ್ಯೂ ಈ ಎ ಮತ್ತು ಬಿ ನಡುವೆ ಬರಬೇಕು. ಹಾಗಾದರೆ ಈ ಸಿ ವ್ಯಾಲ್ಯೂನ ಹೆಂಗೆ ಫೈಂಡ್ ಮಾಡಬೇಕು, ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು 0. ಹಾಗಾದರೆ ಇಷ್ಟು ಪಾಯಿಂಟು ಇದು ರೋಲ್ಸ್ ಥಿಯರಮಲ್ಲಿ ಬರ್ತದೆ. ಓಕೆ, ಹಾಗಾದರೆ ಮೀನ್ ವ್ಯಾಲ್ಯೂ ಥಿಯರಮಲ್ಲಿ ಏನು ಬರುತ್ತೆ ನೋಡಿ, ಇದು ಕಂಡೀಷನ್ ಓಕೆ ಆದರೆ ಮಾತ್ರ ಸಿ ಬರ್ತದೆ. ಬಟ್ ಮೀನ್ ವ್ಯಾಲ್ಯೂ ಥಿಯರಮಲ್ಲಿ ಫಸ್ಟ್ ಸ್ಟೆಪ್ ಕೂಡ ಸೇಮ್ ಕಂಟಿನ್ಯೂಯಸ್, ಸೆಕೆಂಡ್ ಸ್ಟೆಪ್ ಇಸ್ ವಾಟ್ ಡಿಫ್ರೆನ್ಷಿಯಬಲ್. ಬಟ್ ಥರ್ಡ್ ಸ್ಟೆಪ್ಪಲ್ಲಿ ನಾವು ಎಫ್ ಆಫ್ ಎನ ಕ್ಯಾಲ್ಕುಲೇಟ್ ಮಾಡ್ತೀವಿ ಮತ್ತು ಎಫ್ ಆಫ್ ಬಿನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ಅವೆರಡು ಈಕ್ವಲ್ ಆಗಬೇಕಂತ ರೂಲ್ಸ್ ಏನಿಲ್ಲ. ಬಟ್ ಸಿ ಎಕ್ಸಿಸ್ಟ್ ಆಗುತ್ತೆ. ಏನು ಎಕ್ಸಿಸ್ಟ್ ಆಗುತ್ತೆ, ಸಿ ಎಕ್ಸಿಸ್ಟ್ ಆಗುತ್ತೆ. ಹೆಂಗಿರುತ್ತೆ ಸಿ ಅಂದರೆ ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಬಿ ಮೈನಸ್ ಎ. ಬರ್ತಕ್ಕಂಥ ಸಿ ವ್ಯಾಲ್ಯೂ ಕೂಡ ಯಾವುದ್ರೊಳಗಡೆ ಇರಬೇಕು, ನಮ್ಮ ಇಂಟರ್ವಲ್ ಒಳಗಡೆ ಇರಬೇಕು. ಇದು ಓಪನ್ ಇಂಟರ್ವಲ್. ನೋಡಿ, ಕಂಟಿನ್ಯೂಯಸ್ ಅಂತ ಹೇಳಿದಾಗ ವಿ ಹ್ಯಾವ್ ಟು ಪುಟ್ ಇಟ್ ಆನ್ ದ ಕ್ಲೋಸ್ಡ್ ಇಂಟರ್ವಲ್. ಡಿಫ್ರೆನ್ಷಿಯಬಲ್ ಅಂದಾಗ ಓಪನ್ ಇಂಟರ್ವಲ್. ಬಂದಿರತಕ್ಕಂಥ ಸಿ ವ್ಯಾಲ್ಯೂ ಕೂಡ ಓಪನ್ ಇಂಟರ್ವಲಲ್ಲಿ ಇರಬೇಕಾಗುತ್ತೆ. ಎರಡೂ ಥಿಯರಮಲ್ಲೂ ಕೂಡ, ರೋಲ್ಸ್ ಥಿಯರಮ್ ಮತ್ತು ಮೀನ್ ವ್ಯಾಲ್ಯೂ ಥಿಯರಮಲ್ಲಿ. ಅರ್ಥ ಆಗಿದೆಯಾ? ಓಕೆ, ಹಾಗಾದರೆ ಈಗ ಕೆಲವೊಂದು ಕ್ವಶನ್ಸ್ ಇದೆ, ಒಂದು 4 ಕ್ವಶನ್ಸ್ ಇದೆ. ಈ 4 ಕ್ವಶನ್ಸನ್ನು ನೀವು ಫಾಲೋ ಅಪ್ ಮಾಡಿದ್ರಿ ಅಂದರೆ ಡೆಫಿನೆಟ್ಲಿ ನಿಮಗೆ ಒಂದು ಕ್ವಶನ್ ಅರೈಸ್ ಆಗುತ್ತೆ. 2 ರೋಲ್ಸ್ ಥಿಯರಮ್ ಮೇಲೆ, 2 ಮೀನ್ ವ್ಯಾಲ್ಯೂ ಥಿಯರಮ್ ಮೇಲೆ ಸಾಲ್ವ್ ಮಾಡೋಣ. ಓಕೆನಾ? ಹಾಗಾದರೆ ಫಸ್ಟ್ ವೆರಿಫೈ ರೋಲ್ಸ್ ಥಿಯರಮ್. Verify Rolle's theorem for the function f of x is equal to x square plus 2 in the interval -2, +2. ನೋಡಿ ಸ್ಟೂಡೆಂಟ್ಸ್, ಹಿಂಗೆ ಕೊಟ್ಟ ತಕ್ಷಣ ನೀವು ಐಡೆಂಟಿಫೈ ಮಾಡ್ಕೋಬೇಕು. ಎಫ್ ಆಫ್ ಎಕ್ಸ್ ಈಸ್ ಏನು, ಎಕ್ಸ್ ಸ್ಕ್ವೇರ್ ಪ್ಲಸ್ 2. What is A? A is a first value, that is -2. What is B? Is a second value, that is extreme value, that is +2. ಹಾಗಾದರೆ ನಮಗೆ ಗೊತ್ತು ಏನಂತ, ಫಸ್ಟ್ ಸ್ಟೆಪ್ ನೋಡಿ, ಸ್ಟೆಪ್ ಒನ್ ವಿ ಹ್ಯಾವ್ ಟು ರೈಟ್. ಏನಪ್ಪ ಸ್ಟೆಪ್ 1 ಅಂತ ಹೇಳಿದ್ರೆ ಎಫ್ ಆಫ್ ಎಕ್ಸ್ ನೋಡ್ಕೊಳ್ಳಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 2. ಓಕೆನಾ? ದ ಗಿವನ್ ಫಂಕ್ಷನ್ is a polynomial function. ನೋಡ್ಕೊಳ್ಳಿ, ಅವ್ರು ಕೊಡೋದೆಲ್ಲ ಪಾಲಿನಾಮಿಯಲ್ ಫಂಕ್ಷನ್ ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ದ ಗಿವನ್ ಫಂಕ್ಷನ್ ಈಸ್ ಪಾಲಿನಾಮಿಯಲ್ ಫಂಕ್ಷನ್. ಪ್ರತಿ ರೋಲ್ಸ್ ಥಿಯರಮ್, ಮೀನ್ ವ್ಯಾಲ್ಯೂ ಥಿಯರಮ್ಗೆ ಫಸ್ಟ್ ಸ್ಟೇಟ್ಮೆಂಟ್ ಇದು. ದ ಗಿವನ್ ಫಂಕ್ಷನ್ ಈಸ್ ಪಾಲಿನಾಮಿಯಲ್ ಫಂಕ್ಷನ್. ದೇರ್ಫೋರ್ we know that every polynomial function is continuous. ಪ್ರತಿಯೊಂದು ಪಾಲಿನಾಮಿಯಲ್ ಫಂಕ್ಷನ್ಸ್ ಏನಾಗಿರುತ್ತೆ, ಕಂಟಿನ್ಯೂಯಸ್. ದೇರ್ಫೋರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಈಸ್ ಕಂಟಿನ್ಯೂಯಸ್ ಅಂತ ಬರೀಬೇಕು. ಸಿಂಪಲ್ ರೀ, ನಾನು ಮೆಟೀರಿಯಲ್ ನೀಟಾಗಿ ಬರ್ದು ತೋರಿಸಿದ್ದೀನಿ ಏನಂತ. ಈ ಕೊಟ್ಟಿರ್ತಕ್ಕಂಥ ಫಂಕ್ಷನ್ ಪಾಲಿನಾಮಿಯಲ್. ದೇರ್ಫೋರ್ ಎಫ್ ಆಫ್ ಎಕ್ಸ್ ಈಸ್ ಅ ಕಂಟಿನ್ಯೂಯಸ್. ಬಟ್ ಇಲ್ಲಿ ಏನು ಬರೀಬೇಕು, ಇನ್ ದ ಇಂಟರ್ವಲ್, ಕ್ಲೋಸ್ಡ್ ಇಂಟರ್ವಲ್ ಬರೀಬೇಕು. -2, +2. ನೋಡಿ, ಸ್ಕ್ವೇರ್ ಬ್ರ್ಯಾಕೆಟ್. ಸಿಂಪಲ್. ಇಲ್ಲಿಗೆ ನಿಮಗೆ 1 ಮಾರ್ಕ್ಸ್ ಸಿಕ್ಕಂಗೆ. ಓಕೆನಾ? ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್, ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಅಂತ ಬರ್ಕೊಳ್ಳಿ. ಡಿಫ್ರೆನ್ಸಿಯೇಷನ್ ಮಾಡಿ. ವಾಟ್ ಈಸ್ ಡಿಫ್ರೆನ್ಸಿಯೇಷನ್, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಕರ್ಕೊಳ್ತಾರೆ. ಎಫ್ ಆಫ್ ಎಕ್ಸ್ನ ಡಿಫ್ರೆನ್ಸಿಯೇಷನ್ ಮಾಡಿದರೆ ಏನು ಸಿಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್. ಹಾಗಾದರೆ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಏನಾಯಿತು, 2x.
ಡಿಫ್ರೆನ್ಸಿಯೇಷನ್ ಆಯ್ತಲ್ವಾ? ಹಾಗಾದರೆ ದೇರ್ ಫೋರ್ ಎಫ್ ಆಫ್ ಎಕ್ಸ್ ಈಸ್ ಡಿಫರೆನ್ಷಿಯಬಲ್. ಎಫ್ ಆಫ್ ಎಕ್ಸ್ ಏನಾಗ್ತಿರುತ್ತಂತೆ? ಡಿಫ್ರೆನ್ಷಿಯಬಲ್ ಆಗ್ತಿರುತ್ತಂತೆ. ಯಾವ ಇಂಟರ್ವಲಲ್ಲಿ ಡಿಫ್ರೆನ್ಷಿಯಬಲ್ ಆಗ್ತಾ ಇರುತ್ತೆ? ಇದು ಕ್ಲೋಸ್ಡ್ ಇಂಟರ್ವಲಲ್ಲಿ ಕಂಟಿನ್ಯೂಸ್ ಆಗಿದ್ದರೆ ಓಪನ್ ಇಂಟರ್ವಲಲ್ಲಿ ಡಿಫ್ರೆನ್ಷಿಯಬಲ್ ಆಗಿರುತ್ತೆ. ದೇರ್ ಫೋರ್ ಯು ಯೂಸ್ ದ ಜನರಲ್ ಬ್ರ್ಯಾಕೆಟ್ಸ್, ಕಾಮನ್ ಬ್ರ್ಯಾಕೆಟ್ಸ್. ಅರ್ಥ ಆಗ್ತಿದೆಯಾ? ಓಪನ್ ಇಂಟರ್ವಲ್, ಕ್ಲೋಸ್ಡ್ ಇಂಟರ್ವಲ್ ಕಂಟಿನ್ಯೂಸ್, ಓಪನ್ ಇಂಟರ್ವಲ್ ಡಿಫ್ರೆನ್ಷಿಯಬಲ್ ಆಗಿದೆ ತಾನೇ. ನೆಕ್ಸ್ಟ್ ಸ್ಟೆಪ್ ಎಲ್ಲಿಗೆ ಹೋಗಬೇಕಪ್ಪ ಅಂದರೆ, ನೆಕ್ಸ್ಟ್ ಸ್ಟೆಪ್ ವಿ ಆರ್ ಗೋಯಿಂಗ್ ಫಾರ್ ರೈಟ್. ನೆಕ್ಸ್ಟ್ ಸ್ಟೆಪ್ ಎಲ್ಲಿಗೆ ಹೋಗಬೇಕಪ್ಪ ಅಂದರೆ ಎಫ್ ಆಫ್ ಎ ಚೆಕ್ ಮಾಡ್ಕೋಬೇಕು. ಹೆಂಗೆ ಚೆಕ್ ಮಾಡ್ಕೊಳ್ತೀರಾ? ಫಂಕ್ಷನ್ ಬರ್ಕೋಬೇಕು. ಸೊ ಎ ವ್ಯಾಲ್ಯೂ ಎಷ್ಟಿದೆ? ಎಫ್ ಆಫ್ -2 ಕರೆಕ್ಟಾ? -2 ಕೊಟ್ಕೊಳ್ಳಿ ಎಕ್ಸಿಗೆ, +2 ಆಗ ಎಷ್ಟಾಗುತ್ತೆ? -2 ಸ್ಕ್ವೇರ್ ಇಸ್ 4 + 2 ಎಷ್ಟು ಬಂತು? 6. ಅದೇ ಥರ ಎಫ್ ಆಫ್ ಬಿನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ವಾಟ್ ಈಸ್ ಎಫ್ ಆಫ್ ಬಿ? ಎಕ್ಸ್ ಸ್ಕ್ವೇರ್ +2. ಬಿ ವ್ಯಾಲ್ಯೂ ಎಷ್ಟಪ್ಪ? ಎಫ್ ಆಫ್ 2 +2 ತಾನೇ. ಬಿ ವ್ಯಾಲ್ಯೂ ನೋಡ್ಕೊಳ್ಳಿ, ಇಲ್ಲಿದೆ ಬೇಕಾದರೆ. ಬಿ ವ್ಯಾಲ್ಯೂ ಎಷ್ಟಿಲ್ಲಿ? +2. ಓಕೆನಾ? +2 ಕೊಡಿ. 2 ಸ್ಕ್ವೇರ್ +2 ವಾಟ್ ಇಸ್ 2 ಸ್ಕ್ವೇರ್? 4 + 2 ಎಷ್ಟಾಯಿತು? 6 ಆಯಿತು. ಚೆಕ್ ಮಾಡಿ ಸ್ಟೂಡೆಂಟ್ಸ್, ಎಫ್ ಆಫ್ ಎನ ವ್ಯಾಲ್ಯೂ ಮತ್ತು ಎಫ್ ಆಫ್ ಬಿನ ವ್ಯಾಲ್ಯೂ ಎರಡು ಸೇಮ್ ಇದೆ ತಾನೇ. ಹಾಗಾದರೆ ಯಾವ ವ್ಯಾಲ್ಯೂ ಬರುತ್ತೆ? we can write f of a is equal to f of b. there exist what? c ಅಂತಕ್ಕಂಥದ್ದು ಬರ್ತದೆ. ಅರ್ಥ ಆಯ್ತಾ? c ಹೆಂಗಿರುತ್ತೆ? f dash of c is equal to 0. ವಾಟ್ ಈಸ್ f dash of c? ನಮಗೆ ಗೊತ್ತಾಗಿರೋದು f dash of x. ಹಾಗಾದರೆ f dash of x ಎಷ್ಟು ಬಂದಿದೆ? 2x. ಎಲ್ಲೆಲ್ಲಿ ಎಕ್ಸ್ ಇರುತ್ತೆ ಅಲ್ಲೆಲ್ಲ ಸಿ ಹಾಕಿ, ಅವಾಗ ಏನು ಸಿಗುತ್ತೆ? ಎಫ್ ಡ್ಯಾಶ್ ಆಫ್ ಸಿ ಈಸ್ ಈಕ್ವಲ್ ಟು ಏನು ಬರುತ್ತೆ? 2c. ಹಾಗಾದರೆ ಇದು ಬರ್ಕೋಬೋದಾ ಇಲ್ಲಿ? 2c. ಎಫ್ ಡ್ಯಾಶ್ ಆಫ್ ಸಿ ಎಷ್ಟು? 2c is equal to 0 ಆದರೆ c is equal to 0/2. ವಾಟ್ ಈಸ್ 0/2? 0. ಎಷ್ಟು ಬಂತು c ವ್ಯಾಲ್ಯೂ? 0. ಹಾಗಾದರೆ c ವ್ಯಾಲ್ಯೂ ಬಿಲಾಂಗ್ಸ್ ಟು ವಾಟ್? -2 to +2. ನೋಡ್ಕೊಳ್ಳಿ, 0 ಅಂತಕ್ಕಂಥದ್ದು -2 ಮತ್ತು +2 ನಡುವೆ ಬರುತ್ತೆ ತಾನೇ. ಈಗ ನೋಡಿ ನಂಬರ್ ಲೈನ್, -2 -1 0 1 ಮತ್ತು 2. -2 ಮತ್ತು 2 ನಡುವೆ ಯಾವ್ದು ಬರುತ್ತೆ? 0 ಬರುತ್ತೆ. ಹಾಗಾದರೆ ನಮ್ಮ ಇಂಟರ್ವಲ್ ಒಳಗಡೆ ಇರಬೇಕು. ಹಾಗಾದರೆ ಇದು ಎಂಥ ಇಂಟರ್ವಲ್? ಓಪನ್. ದೇರ್ ಫಾರ್ ರೋಲ್ಸ್ ಥಿಯರಮ್ ಈಸ್ ವೆರಿಫೈಡ್. Simple. First is continuous, next is differentiable, and the next one is ಎರಡು ಈಕ್ವಲ್ ಆದರೆ ಸಿ ವ್ಯಾಲ್ಯೂ ಬರುತ್ತೆ. ಆ ಸಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಗಿದೆಯಾ? ಇನ್ನೊಂದು ಕ್ವಶನ್ ತೊಗೊಳ್ಳೋಣ. ವೆರಿಫೈ ರೋಲ್ಸ್ ಥಿಯರಮ್ ಫಾರ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x - 8 in the interval -4, -2. ಒನ್ ಮೋರ್ ಕ್ವಶನ್. ಹಾಗಾದರೆ ಇಲ್ಲಿ ಎ ವ್ಯಾಲ್ಯೂ ಎಷ್ಟು? -4 ಕರೆಕ್ಟ್. ಬಿ ವ್ಯಾಲ್ಯೂ ಎಷ್ಟು? +2 ಕರೆಕ್ಟ್. ನಾವು ಫಸ್ಟ್ ಸ್ಟೆಪ್ ಏನು ಬರೀತೀರಾ? ದ ಗಿವನ್ ಫಂಕ್ಷನ್ ಈಸ್ polynomial function. therefore every polynomial functions are continuous in the interval, closed interval ಅಲ್ಲಿ ಬರೀಬೇಕು. ಅವ್ರು ಕೊಟ್ಟಿರೋದನ್ನ -4, 2. Step 1 is clear. Step 2 is what? Function ನ ಬರ್ಕೋಬೇಕು. What is function? f of x is equal to x square plus 2x minus 8. ಕರೆಕ್ಟ್ ಅಲ್ವಾ? ಈಗ ಇದನ್ನು ಡಿಫ್ರೆನ್ಸಿಯೇಷನ್ ಮಾಡಿ ಎಫ್ ಆಫ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? ಎಫ್ ಡ್ಯಾಶ್ ಆಫ್ ಎಕ್ಸ್ ಸಿಗುತ್ತೆ. ಕರೆಕ್ಟಾ? ವಾಟ್ ಈಸ್ 2x ಸ್ಕ್ವೇರ್ ಡಿಫ್ರೆನ್ಸಿಯೇಷನ್? 2x. ವಾಟ್ ಈಸ್ 2x ಡಿಫ್ರೆನ್ಸಿಯೇಷನ್? 2. ಎಕ್ಸ್ ಇನ್ ಡಿಫ್ರೆನ್ಸಿಯೇಷನ್ 1. ಇದು ಕಾನ್ಸ್ಟೆಂಟ್ ಏನಾಗುತ್ತೆ? 0. ಇದು ಎಫ್ ಡ್ಯಾಶ್ ಆಫ್ ಎಕ್ಸ್. ಡಿಫ್ರೆನ್ಸಿಯೇಷನ್ ಆಯ್ತು ತಕ್ಷಣ ದೇರ್ ಫೋರ್ ಎಫ್ ಆಫ್ ಎಕ್ಸ್ ಈಸ್ ಡಿಫರೆನ್ಷಿಯಬಲ್. ಇಲ್ಲೂ ಕೂಡ ಇಂಟರ್ವಲ್ ಬರೀಬೇಕು. ಇನ್ ದ ಇಂಟರ್ವಲ್, ಯಾವ ಇಂಟರ್ವಲ್ ಇಲ್ಲಿ? ಓಪನ್ ಇಂಟರ್ವಲ್. -4, 2 ಬರೆದ್ಬಿಟ್ರೆ ಸಾಕು. ನೆಕ್ಸ್ಟು ಸ್ಟೆಪ್ 3 ಹೋಗಬೇಕು. ಸ್ಟೆಪ್ 3 ಏನು ಮಾಡ್ತಾ ಇದ್ದಾರೆ? ಸ್ಟೆಪ್ 3ರಲ್ಲಿ ಏನು ಹೇಳುತ್ತೆ? ಸ್ಟೆಪ್ 3 ಇಸ್ ಗೋಯಿಂಗ್ ಟು ಬಿ ಟೇಕ್ ಇಟ್ ಆ್ಯಸ್ ಎಫ್ ಆಫ್ ಎ ಕ್ಯಾಲ್ಕುಲೇಟ್ ಮಾಡಿ ಅಂತ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x - 8 ಕರೆಕ್ಟಾ? ಕೊಟ್ಟಿರೋ ಫಂಕ್ಷನ್ ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಎ ವ್ಯಾಲ್ಯೂ ಎಷ್ಟು? -4. ಎಕ್ಸಿಗೆ -4 ಕೊಡಿ. -4 ಸ್ಕ್ವೇರ್ 2 ಇಂಟು -4 -8 ಕರೆಕ್ಟಾ? 4 ಸ್ಕ್ವೇರ್ ಎಷ್ಟು? 16 ಪ್ಲಸ್ ಇಂಟು ಮೈನಸ್ -8 -8. ಹಾಗಾದರೆ 0 ಬಂತು. ಕರೆಕ್ಟಾ? ಎಫ್ ಆಫ್ ಎನ ವ್ಯಾಲ್ಯೂ 0. ಅದೇ ಥರ ಎಫ್ ಆಫ್ ಬಿನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಸ್ಟೂಡೆಂಟ್ಸ್. ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ 2x -8. ಹಾಗಾದರೆ ಎಕ್ಸಿಗೆ ಎಷ್ಟು ಕೊಡಬೇಕು? ಇನ್ನೊಂದು ವ್ಯಾಲ್ಯೂ ನಾವು. ಬಿ ವ್ಯಾಲ್ಯೂ ಎಷ್ಟು ಬಂದಿತ್ತು? 2 ಅಲ್ವಾ? ಎಫ್ ಆಫ್ 2 ಕೊಡಿ ಎಕ್ಸಿಗೆ. 2 ಸ್ಕ್ವೇರ್ 2 ಇಂಟು 2 -8. ವಾಟ್ ಇಸ್ 2 ಸ್ಕ್ವೇರ್? +4. 2 2s are 4 -8. therefore again 0. ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, ಎಫ್ ಆಫ್ ಎನ ವ್ಯಾಲ್ಯೂ ಯಾವುದಕ್ಕೆ ಈಕ್ವಲ್ ಆಯಿತು? ಎಫ್ ಆಫ್ ಬಿಗೆ. ಎರಡು ಸೇಮ್ ಬಂದಿದೆ ಅಲ್ವಾ? 0 ಇದು 0. ಹಾಗಾದರೆ ಏನು ವ್ಯಾಲ್ಯೂ ಬರುತ್ತೆ ನಮಗೆ? ಸಿ ವ್ಯಾಲ್ಯೂ ಬರುತ್ತೆ. ದೇರ್ ಎಕ್ಸಿಸ್ಟ್ ಅ ಸಿ. ಸಿ ಹೆಂಗಿರುತ್ತೆ? ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು 0. ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು 0. ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಸಿ? ಇಲ್ಲಿದೆ ನೋಡಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇದೆಯಲ್ಲ, ಅಲ್ಲೆಲ್ಲ ಸಿ ಕೊಡಿ ಎಕ್ಸ್ ಜಾಗಕ್ಕೆ. 2c + 2. ಹಾಗಾದರೆ ಇದರಲ್ಲಿ ಬರ್ಕೊಳ್ಳೋಣ.
2c ಪ್ಲಸ್ 2 ಇಸ್ ಈಕ್ವಲ್ ಟು 0. ಪ್ಲಸ್ 2 ಆ ಕಡೆ ಕಳಿಸಿ ಏನಾಗುತ್ತೆ -2 ಆಗುತ್ತೆ. 2 1s 2 1s. ಹಾಗಾದರೆ ಸಿ ಇಸ್ ಈಕ್ವಲ್ ಟು ಎಷ್ಟು ಬಂತು -1. ಹಾಗಾದರೆ ಬಂದಿರ್ತಕ್ಕಂಥ -1 ಇವೆರಡು ನಡುವೆ ಬರುತ್ತೆ ತಾನೇ. ಯಾವ್ದ್ರ ನಡುವೆ ಬರುತ್ತೆ? -4 ಮತ್ತು 1 2 ನಡುವೆ ಬರುತ್ತೆ. ದೇರ್ ಫೋರ್ ಬಿಲಾಂಗ್ಸ್ ಟು -4, 2. ದೇರ್ ಫಾರ್ ರೋಲ್ಸ್ ಥೆರಮ್ ಈಸ್ ವೆರಿಫೈಡ್. ಸಿಂಪಲ್ ವೇ. ಎರಡೇ ಸ್ಟೆಪ್ ಮುಖ್ಯ ಮಾಡ್ಕೋಬೇಕು. ಎಫ್ ಆಫ್ ಎ ಮತ್ತು ಎಫ್ ಆಫ್ ಬಿ ಎರಡು ಸೇಮ್ ಆದರೆ ಸಿ ಬರುತ್ತೆ. ಸಿ ಹೆಂಗಿರುತ್ತೆ? ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು 0 ಆಗುತ್ತೆ. ಬರ್ತಕ್ಕಂಥ ಸಿ ವ್ಯಾಲ್ಯೂ ನಮ್ಮ ಇಂಟರ್ವಲ್ ಒಳಗಡೆ ಇರಬೇಕು. ಅದು ನಮ್ಮ ರೋಲ್ಸ್ ಥೆರಮ್ ಹೇಳ್ತಕ್ಕಂಥ ಮೆಥಡ್, ರೈಟ್? ಹಾಗಾದರೆ ನೆಕ್ಸ್ಟ್ ಮೀನ್ ವ್ಯಾಲ್ಯೂ ಥೆರಮಲ್ಲಿ ಯಾವ ಥರ ಕ್ವಶನ್ಸ್ ಬರುತ್ತೆ ನೋಡೋಣ. ಮೀನ್ ವ್ಯಾಲ್ಯೂ ಥೆರಮಲ್ಲಿ ವೆರಿಫೈ ಮೀನ್ ವ್ಯಾಲ್ಯೂ ಥೆರಮ್, ವೆರಿಫೈ ಮೀನ್ ವ್ಯಾಲ್ಯೂ ಥೆರಮ್ ಅಥವಾ ಲೆಗ್ರಾಂಜಸ್ ಥೆರಮ್ ಅಂತಲೂ ಕರೀತಾರೆ ಇದನ್ನು. ಈ ಥೆರಮ್ನಲ್ಲಿ ಫಂಕ್ಷನ್ ಕೊಟ್ಟಿರ್ತಾರೆ ಸೇಮ್ ಆ್ಯಸ್ ಯೂಶುವಲ್. ವಾಟ್ಸ್ ದ ಫಂಕ್ಷನ್ ದೇ ಆರ್ ಗಿವನ್? ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಎಕ್ಸ್ ಸ್ಕ್ವೇರ್ -4x -3 ಇನ್ ದ ಇಂಟರ್ವಲ್ ಕೂಡ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ 1,4. ಹಾಗಾದರೆ ಇಲ್ಲಿ ಐಡೆಂಟಿಫೈ ಮಾಡಿ ವಾಟ್ ಈಸ್ ಎ ವ್ಯಾಲ್ಯೂ 1, ಕರೆಕ್ಟ್? ವಾಟ್ ಈಸ್ ಬಿ ವ್ಯಾಲ್ಯೂ 4, ರೈಟ್? ಇಲ್ಲಿ ಮೀನ್ ವ್ಯಾಲ್ಯೂ ಥೆರಮ್ ಆಗಿರೋದ್ರಿಂದ ಎಫ್ ಆಫ್ ಎ ಮತ್ತು ಎಫ್ ಆಫ್ ಬಿ ಎರಡು ಈಕ್ವಲ್ ಆಗಿರಬೇಕಂತ ರೂಲ್ಸ್ ಏನಿಲ್ಲ, ರೈಟ್? ಹಾಗಾದರೆ ವಿ ಕ್ಯಾನ್ ಸಾಲ್ವ್ ಇಟ್ ಕ್ಲಿಯರ್ಲಿ. ಹಾಗಾದ್ರೆ ನೋಡಿ ಯಾವ ಥರ ಮಾಡಬೇಕಂತ. ಫಸ್ಟ್ ಸ್ಟೆಪ್ ಸೇಮ್ ಏನು? ದ ಗಿವನ್ ಫಂಕ್ಷನ್ ಈಸ್ ಪಾಲಿನಾಮಿಯಲ್, ಕರೆಕ್ಟಾ? ದೇರ್ ಫಾರ್ ಎವ್ರಿ ಪಾಲಿನಾಮಿಯಲ್ ಫಂಕ್ಷನ್ಸ್ ಆರ್ ಕಂಟಿನ್ಯೂಯಸ್. ಯಾವ ಇಂಟರ್ವಲಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಇಂಟರ್ವಲ್, ಓಪನ್ ಇಂಟರ್ವಲ್ ಬರಿಬಾರ್ದು, ಕ್ಲೋಸ್ಡ್ ಇಂಟರ್ವಲ್ ಬರಿಬೇಕು, ರೈಟ್? ಸೆಕೆಂಡ್ ಏನು? ಡಿಫ್ರೆನ್ಷಿಯಬಲ್ ಅಂದರೆ ಫಂಕ್ಷನ್ ಬರ್ಕೊಳ್ಳಿ. ವಾಟ್ ಈಸ್ ಫಂಕ್ಷನ್? ಎಕ್ಸ್ ಸ್ಕ್ವೇರ್ ಮೈನಸ್ 4x -3. ಡಿಫ್ರೆನ್ಷಿಯೇಷನ್ ಮಾಡ್ಕೊಳ್ಳಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನು ಸಿಗುತ್ತೆ? ಎಫ್ ಡ್ಯಾಶ್ ಆಫ್ ಎಕ್ಸ್ ಸಿಗುತ್ತೆ. ದಟ್ ಈಸ್ 2x - 4 ಬಂತಲ್ವಾ? ಇದಾಗೆ ಇಟ್ಕೊಳ್ಳಿ. ದೇರ್ ಫೋರ್ ಎಫ್ ಆಫ್ ಎಕ್ಸ್ ಈಸ್ ಡಿಫ್ರೆನ್ಷಿಯಬಲ್. ಯಾವ ಇಂಟರ್ವಲಲ್ಲಿ ಡಿಫ್ರೆನ್ಷಿಯಬಲ್ ಆಗುತ್ತೆ? ಓಪನ್ ಇಂಟರ್ವಲಲ್ಲಿ. ಕಂಟಿನ್ಯೂಸ್ ಯಾವುದ್ರಲ್ಲಾಗುತ್ತೆ? ಕ್ಲೋಸ್ಡ್ ಇಂಟರ್ವಲಲ್ಲಿ. ಹಾಗಾದರೆ ಇದನ್ನು 1,4 ಅಂತ ಓಪನ್ ಇಂಟರ್ವಲ್ ಬರೀರಿ. ಥರ್ಡ್ ಸ್ಟೆಪ್ ಏನು ಮಾಡಬೇಕಂದ್ರೆ ಎಫ್ ಆಫ್ ಎನ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು, ಎಫ್ ಆಫ್ ಬಿನ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಎಫ್ ಆಫ್ ಎನ ವ್ಯಾಲ್ಯೂ ಏನಾಗಿರುತ್ತೆ ಮತ್ತು ಎಫ್ ಆಫ್ ಬಿನ ವ್ಯಾಲ್ಯೂ ಏನಾಗಿರುತ್ತೆ ವಿ ವಿಲ್ ಟಾಕ್ ಅಬೌಟ್. ಎಫ್ ಆಫ್ ಎ ಯಾವುದಿದೆ ಫಂಕ್ಷನ್ನು? ಎಕ್ಸ್ ಸ್ಕ್ವೇರ್ -4x ಕರೆಕ್ಟ್ ಅಲ್ವಾ? ಇದೆ ತಾನೇ ಫಂಕ್ಷನ್. ಈಗ ಎಫ್ ಆಫ್ ಎ ಕೊಡೋಣ. ಎ ಅಂದರೆ ಎಷ್ಟಿದೆ? ವಾಟ್ ಇಸ್ ದ ಎ ವ್ಯಾಲ್ಯೂ? ದಟ್ ಈಸ್ 1, ಕರೆಕ್ಟಾ? ಸೊ 1² -4 × 1 -3. ಹಾಗಾದರೆ 1 -4 -3 ಆನ್ಸರ್ -4 -3 -7. -7 ನೀವು 1 ಹೋದರೆ -6. ಇದು ಎಫ್ ಆಫ್ ಎನ ವ್ಯಾಲ್ಯೂ. ಅದೇ ಥರ ಎಫ್ ಆಫ್ ಬಿನ ಫೈಂಡ್ ಔಟ್ ಮಾಡಿ ಸ್ಟೂಡೆಂಟ್ಸ್. ಎಫ್ ಆಫ್ ಬಿ ಅಂದರೆ ಎಕ್ಸ್ ಕೊಡಬೇಕು ನಾವು. ಎಕ್ಸಿಗೆ ಎಕ್ಸ್ ವ್ಯಾಲ್ಯೂ ಶುಡ್ ಬಿ 4 ಅಲ್ವಾ? ಹಾಗಾದರೆ 4² -4 × 4 -3 ಕರೆಕ್ಟಾ? 4² ಎಷ್ಟು? 16 -16 -3 +16 -16 ಕ್ಯಾನ್ಸಲ್ ಆಗ್ತದೆ. ನಮಗೆ ಬರ್ತಕ್ಕಂಥ ಆನ್ಸರ್ ಎಷ್ಟು? -3 ಉಳಿಯುತ್ತೆ. ಯಾವುದಿದು? ಎಫ್ ಆಫ್ ಬಿ, ರೈಟ್? ಹಾಗಾದರೆ ಎಫ್ ಆಫ್ ಎ ವ್ಯಾಲ್ಯೂ -6, ಎಫ್ ಆಫ್ ಬಿ ವ್ಯಾಲ್ಯೂ -3 ಈಕ್ವಲ್ ಆಗಿಲ್ಲ ಅಂದ್ರೂ ಕೂಡ ನಮಗೆ ಮೀನ್ ವ್ಯಾಲ್ಯೂ ಥೆರಮ್ ವೆರಿಫೈ ಆಗುತ್ತೆ. ಹಾಗಾದರೆ ಹೆಂಗಿರುತ್ತೆ? ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು ಫಾರ್ಮುಲಾ ಇದು ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಬಿ ಮೈನಸ್ ಎ. ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಸಿ? ಎಫ್ ಡ್ಯಾಶ್ ಆಫ್ ಎಕ್ಸ್ ಎಲ್ಲಿದೆ? ಇಲ್ಲಿದೆ ನೋಡ್ಕೊಳ್ಳಿ. ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್? 2x - 4. ಹಾಗಾದರೆ ಸಿ ಪ್ಲೇಸ್ ಮಾಡ್ಕೊಳ್ಳಿ. ಇಲ್ಲಿಗೆ ಏನಾಗುತ್ತೆ? 2c - 4 ಆಯಿತು, ಕರೆಕ್ಟ್ ಅಲ್ವಾ? ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 2c -4, ರೈಟ್? ಈಗ ನೋಡ್ಕೊಳ್ಳಿ ವಾಟ್ ಈಸ್ ಎಫ್ ಆಫ್ ಬಿ ವ್ಯಾಲ್ಯೂ? ಇಲ್ಲೇ ಇದೆ -3, ಕರೆಕ್ಟ್? -3 ಮೈನಸ್ ವಾಟ್ ಈಸ್ ಎಫ್ ಆಫ್ ಎ ವ್ಯಾಲ್ಯೂ? -6. ಇಲ್ಲಿ ಮೈನಸ್ ಇದೆ, ಇಲ್ಲೂ ಕೂಡ ಮೈನಸ್ ಇದೆ. ಇಟ್ ವಿಲ್ ಬಿಕಮ್ +6 ಡಿವೈಡೆಡ್ ಬೈ ಬಿ ಮೈನಸ್ ಎ. ವಾಟ್ ಈಸ್ ಬಿ ಆ್ಯಂಡ್ ವಾಟ್ ಈಸ್ ಎ? ಬಿ ಈಸ್ 4 ಆ್ಯಂಡ್ ಎ ಈಸ್ 1. 4 - 1 ಎಷ್ಟಾಗುತ್ತೆ ನಿಮಗೆ? 3 ಬರ್ತದೆ, ಕರೆಕ್ಟಾ? ಸೊ ನಾವು 2c - 4 ಇಸ್ ಈಕ್ವಲ್ ಟು 6 ಅಲ್ಲಿ 3 ಹೋದರೆ 3/3. ವಾಟ್ ಈಸ್ 3/3? ಇಟ್ ಈಸ್ 1, ಕರೆಕ್ಟ್? ಸೊ 2c - 4 ಇಸ್ ಈಕ್ವಲ್ ಟು 1 ಆದರೆ 2c ಇಸ್ ಈಕ್ವಲ್ ಟು -4 ಆ ಕಡೆ ಕಳಿಸಿ ಏನಾಗುತ್ತೆ? +4 ಆಗುತ್ತೆ. 4 + 1 ಎಷ್ಟಾಯಿತು? 5 ಆಯಿತು. ದೇರ್ ಫೋರ್ ಸಿ ಇಸ್ ಈಕ್ವಲ್ ಟು 5/2. ಸಿ ವ್ಯಾಲ್ಯೂ ಎಷ್ಟು ಬಂತು? 5/2. 5/2 ಅಂದರೆ ಎಷ್ಟು? 2 1s 2 2s 2.5 ಆಯಿತು, ಕರೆಕ್ಟ್ ಅಲ್ವಾ? 2.5 ಅಂತಕ್ಕಂಥದ್ದು 1 ಮತ್ತು 4 ನಡುವೆ ಬರುತ್ತಲ್ವಾ? 1 ಮತ್ತು 4 ನಡುವೆ 2.5 ಬರುತ್ತಲ್ವಾ? ಹಾಗಾದರೆ 2.5 ಬಿಲಾಂಗ್ಸ್ ಟು 1,4. ದೇರ್ ಫೋರ್ ಮೀನ್ ವ್ಯಾಲ್ಯೂ ಥೆರಮ್ ಇಸ್ ವೆರಿಫೈಡ್.
ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಇಯರ್. ಹಾಗಾದರೆ ನಮಗೆ ಬರ್ತಕ್ಕಂಥ ಸಿ ವ್ಯಾಲ್ಯೂ ಯಾವುದ್ರ ಒಳಗಡೆ ಬಂದಿರಬೇಕು, ಇಂಟರ್ವಲ್ ಒಳಗಡೆ ಬಂದಿರಬೇಕು. ಅರ್ಥ ಆಗಿದೆ? ರೈಟ್. ಸೊ ರೈಟ್. ನೆಕ್ಸ್ಟ್ ಇದ್ರ ಮೇಲೆ ಇನ್ನೊಂದು ಕ್ವಶನ್ ಇದೆ, ನೀವು ಸೇಮ್ ಕ್ವಶನನ್ನು ಸಾಲ್ವ್ ಮಾಡ್ಕೊಳ್ಳಿ. ನಿಮ್ಮ ಮೆಟೀರಿಯಲ್ ಇದೆ ಮೀನ್ ವ್ಯಾಲ್ಯೂ ಥೆರಮ್ ಮೇಲೆ, ಇದರಲ್ಲಿ ನಿಮಗೆ ಒಂದು 3 ಮಾರ್ಕ್ಸ್ ಕ್ವಶನ್ ಕವರ್ ಆಗುತ್ತೆ. ರೈಟ್. ಹಾಗಾದರೆ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ದಟ್ ಈಸ್ ವೆಕ್ಟರ್ಸ್, ಅದರಲ್ಲಿ 2 ಕ್ವಶನ್ ಬರುತ್ತೆ. ನಂಬರ್ ಆಫ್ ಕ್ವಶನ್ಸನ್ನು ಜಾಸ್ತಿ ಡಿಸ್ಕಸ್ ಮಾಡೋಣ ಅದರಲ್ಲಿ. ಓಕೆ, ಥ್ಯಾಂಕ್ ಯು.